ಫ್ರೆಂಡ್ಸ್ ನಮಸ್ಕಾರ. ಮೊದಲು ಭಾರತದಲ್ಲಿ ಯಾವುದೇ ಒಂದು ಹೊಸ ಕಾಯ್ದೆ ಬಂದು ಕೂಡ ಫಸ್ಟ್ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಪಾಕಿಸ್ತಾನಕ್ಕೆ. ಆದ್ರೆ ಈಗ ರೀಸೆಂಟ್ ಆಗಿ ಯಾವುದೇ ಒಂದು ಹೊಸ ಕಾಯ್ದೆ ಬಂದಾಗ ಅಮೆರಿಕಕ್ಕೆ ಒಂಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ. ಏನಪ್ಪ ಆ ಕಾಯ್ದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಹೆಚ್ಚು ಕಮ್ಮಿ ಒಂದು 20 ದಿವಸ ಒಂದು ತಿಂಗಳ ಹಿಂದ್ಗಡೆ ಅಮೆರಿಕದ ಒಬ್ಬ ಅಫಿಷಿಯಲ್ಸ್ ನಮ್ಮ ಇಂಡಿಯಾಕ್ಕೆ ವಿಸಿಟ್ ಮಾಡಿದ್ರು. ಬಟ್ ಅವರು ಡೈರೆಕ್ಟ್ ಆಗಿ ದೆಹಲಿಗೆ ವಿಸಿಟ್ ಮಾಡಿದ್ದಿಲ್ಲ. ಅವ್ರು ಫಸ್ಟ್ ಬಂದು ಹಿಡಿದಿದ್ದು ಕೋಲ್ಕತ್ತಾಗ ಅಲ್ಲಿರುವಂತಹ ಮದರ್ ತೆರೇಸಾ ಮಿಷನರಿಗಳನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ದೆಹಲಿಗೆ ಹೋದು, ದೆಹಲಿಯಿಂದ ಅಲ್ಲೆಲ್ಲ ಅವರೆಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ವಾಪಸ್ ಹೋಗಿದ್ದು ಅವರು ಅಮೆರಿಕಕ್ಕೆ ವಾಪಸ್ ಹೋದ್ರ. ಬಟ್ ಕೋಲ್ಕತ್ತಾದಾಗ ಏನು ವಿಸಿಟ್ ಮಾಡಿದ್ರಲ್ಲ ಅದು ಅಫಿಷಿಯಲ್ ವಿಸಿಟ್ ಆಗಿದ್ದಿಲ್ಲ. ಅಲ್ಲಿರುವಂತ ಕ್ರಿಶ್ಚಿಯನ್ ಮಿಷನರಿಗಳೇನಿತ್ತಲ್ಲ, ಮದರ್ ತೆರೇಸಾ ಮಿಷನರಿ ಏನಿತ್ತಲ್ಲ ಅದರದ ವಿಸಿಟಿಂಗಿಗೆ ಅವ್ರು ಫಸ್ಟ್ ಹೋಗಿದ್ರು. ಸೊ ಇವಾಗ ಕೂಡ ಅಮೆರಿಕ ಕೂಡ ಇಂಡಿಯಾದ ಮೇಲೆ ಸಿಟ್ಟಾಗೋ ಕಾರಣ ಕೂಡ ಅದೇ ರೀತಿಯಾದಂತಹ ಒಂದು ಆಕ್ಟ್. ಏನಪ್ಪ ಈ ಆಕ್ಟ್ ಅಂತಂದ್ರೆ, ನಮ್ಮ ಭಾರತದಲ್ಲಿ ಎಷ್ಟೇ NGO-ಗಳಿದಾವಲ್ಲ ಅವೆಲ್ಲಾನು ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರೆ ಹೊರದೇಶಗಳಿಂದ ಫಂಡ್ ಅನ್ನ ರೈಸ್ ಮಾಡ್ತಾವ. ಸೊ ನಮ್ಮ ಭಾರತ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅಂತಂದ್ರೆ, ಈಗ ಯಾರ್ಯಾರು ಇದು ಭಾರತದಲ್ಲಿರುವಂತ NGO-ಗಳು ಯಾರ್ಯಾರು ಹೊರದೇಶಗಳಿಂದ ಫಂಡ್ ರೈಸ್ ಮಾಡ್ತಾರಲ್ಲ ಅವರು ಯಾವ ಕಾರಣಕ್ಕೆ ಆ ಫಂಡ್ ಅನ್ನ ರೈಸ್ ಮಾಡಿರ್ತಾರೆ ಅದೇ ಕಾರಣಕ್ಕೆ ಮಾತ್ರ ಬಳಸ್ಕೋಬೇಕಂತೇಳಿ ಒಂದು ಹೊಸ ಕಾನೂನನ್ನ ತರಬೇಕಂತ ಹೊರಟಿದ್ದಾರೆ. ಅಂದ್ರೆ ಈಗೇನಾದ್ರೂ ಯಾರಿಗಾದ್ರೂ ನಾವು ಸಹಾಯ ಮಾಡಬೇಕು, ಹಾಸ್ಪಿಟಲ್ಗೋ ಮತ್ತೊಂದಕ್ಕೆ ಏನಾದ್ರೂ ಫಂಡ್ ನ ರೈಸ್ ಮಾಡಿದ್ರೆ ಆ ಬಂದಂತ ಎಲ್ಲಾ ದುಡ್ಡನ್ನು ಕೂಡ ಹಾಸ್ಪಿಟಲ್ಗೆ ಆಗಿರ್ಬೋದು ಅಥವಾ ಬಡವರಿಗೆ ಹೆಲ್ಪ್ ಮಾಡೋಕಾಗಿರ್ಬೋದು ಈ ಒಂದು ವಿಚಾರಕ್ಕೆ ಮಾತ್ರ ಅದನ್ನ ಬಳಸ್ಕೋಬೇಕು. ಅದನ್ನ ಬಿಟ್ಟು ಆಸ್ತಿ ಮಾಡೋದಕ್ಕೂ, ಲ್ಯಾಂಡ್ ಪರ್ಚೇಸ್ಗೋ, ಬಿಲ್ಡಿಂಗ್ ಪರ್ಚೇಸ್ಗೋ, ಕನ್ಸ್ಟ್ರಕ್ಷನ್ಗೋ, ಇನ್ಫ್ರಾಸ್ಟ್ರಕ್ಚರ್ಗೋ, ಡೆವಲಪ್ಮೆಂಟ್ ಮಾಡೋಕ್ಕೂ ಕೂಡ ಅದನ್ನ ಖರ್ಚು ಮಾಡುವಂಗಿಲ್ಲ ಅಂತೇಳಿ ಹೊಸ ಬಿಲ್ ನ ತಗೊಂಡ್ಬರ್ತಿದ್ದಾರೆ. ಯಾಕಪ್ಪ ಈ ಬಿಲ್ ನ ತಗೊಂಡ್ಬರ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಎಷ್ಟು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ NGO-ಗಳಿದಾವಲ್ಲ, NGO ತರ ರಿಜಿಸ್ಟ್ರೇಷನ್ ಆಗಿರುವಂತಹ ಕೆಲವೊಂದಿಷ್ಟು ಟ್ರಸ್ಟ್ಗಳು ಏನಿದಾವಲ್ಲ ಅವರೆಲ್ಲರೂ ಹೊರಗಡೆ ದೇಶಗಳಿಂದ ಫಂಡ್ ನ ರೈಸ್ ಮಾಡ್ಕೊಂಡು ಭಾರತ ದೇಶದ ಒಳಗಡೆ ಹಲವಾರು ಕೃತ್ಯಗಳನ್ನ ಮಾಡಕತ್ತಾರ. ಈಗ ಎಷ್ಟೋ ಇಸ್ಲಾಮಿಕ್ NGO-ಗಳು ಏನಿದಾವಲ್ಲ ಅವು ಟೆರರಿಸಂಗೆ ಪ್ರಮೋಟ್ ಮಾಡ್ತಾ ಇದ್ದಾವೆ ಅಂತೇಳಿ ಒಂದು ಆರೋಪ ಐತಿ. ಅದಾದ್ಮೇಲೆ ಕ್ರೈಸ್ತ ಮಿಷನರಿಗಳು ಏನದಾವಲ್ಲ ಅವರು ಬೇರೆ ದೇಶಗಳಿಂದ ಫಂಡ್ ಅನ್ನ ರೈಸ್ ಮಾಡಿ ಇಲ್ಲೇ ಅದನ್ನ ಕನ್ವರ್ಷನ್ ಮಾಫಿಯಾ ತರ ಒಂದು ನಡೆಸ್ತಾ ಇದ್ದಾರೆ ಅಂತೇಳಿ ಆರೋಪಗಳಿದಾವೆ. ಬಟ್ ಅದನ್ನೆಲ್ಲಾನು ತಡೆಗಟ್ಟಬೇಕು. ಈ ಆಮೇಲೆ ಇದೇನ್ ದುಡ್ಡು ಬರ್ತಾ ಇದೆಯಲ್ಲ ಅದು ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಾಗಿ ಲೆಕ್ಕ ಸಿಗ್ತಾ ಇಲ್ಲ. ಸೊ ಅದೆಲ್ಲ ಆಗ್ಬೇಕು ಅಂತೇಳಿ ಈ ಒಂದು ಬಿಲ್ ನ ಅಮೆಂಡ್ಮೆಂಟ್ ಮಾಡ್ಬೇಕಂತ ನಮ್ಮ ಭಾರತ ಸರ್ಕಾರ ವಿಚಾರ ಮಾಡ್ತಿದೆ. ಸೊ ಇದರ ವಿರುದ್ಧವಾಗಿ ಏನ್ ಮಾಡಕತ್ತಪ್ಪ ಅಮೆರಿಕದವರು, ಅಲ್ಲಿರುವಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಸಲಹೆ ಕೊಡಕತ್ತಾರ. ಇಲ್ಲ, ಭಾರತ ಈ ರೀತಿಯಾದಂತ ಒಂದು ಬಿಲ್ ನ ತರೋಕ್ ಹೊರಟಿದೆ, ಇದನ್ನ ನೀವು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ತಗೊಂಡೋಗಿ ಈ ಬಿಲ್ ಪಾಸ್ ಆಗದೆ ಇರೋ ತರ ನೀವು ಈ ವಿಷಯನ ಮಾತಾಡಿ. ಸೊ ಇಂಡಿಯಾಗೆ ನೀವು ಎಚ್ಚರಿಕೆ ಕೊಡಿ ಅಂತೇಳಿ ಅವರು ಅಲ್ಲಿರುವಂತ ಅಮೆರಿಕದ ಅಧ್ಯಕ್ಷರಿಗೆ ಏನ್ ಮಾಡತ್ತಾರ ಅಂತಂದ್ರೆ ಅವರಿಗೆ ಸಲಹೆ ನೀಡಾಕತ್ತಾರ. ಕೇಳ್ಬೋದು, ಅಲ್ಲಪ್ಪ ಆ ಬಿಲ್ ಒಳಗೆ ಇವ್ರು ಹೆದರುವಂತ ಏನೈತಿ ಅಂತೇಳಿ. ಸೊ ಏನಪ್ಪಾ ಅಂತಂದ್ರೆ, ನಾ ಆಗಲೇ ಹೇಳ್ದಂಗೆ ಯಾವ ಕಾರಣಕ್ಕಾಗಿ ದುಡ್ಡನ್ನ ರೈಸ್ ಮಾಡಿರ್ತಾರೋ ಆ ದುಡ್ಡನ್ನ ಅದೇ ಕಾರಣಕ್ಕಾಗಿ ಯೂಸ್ ಮಾಡ್ಬೇಕು. ಒಂದು, ಅದಾದ್ಮೇಲೆ ಅಕಸ್ಮಾತ್ ಆ ದುಡ್ಡು ಏನಾದ್ರು ಸರಿಯಾಗಿ ಯೂಸ್ ಆಗಿಲ್ಲ, ಮಿಸ್ಯೂಸ್ ಆಗಿದೆ ಅಂತ ಗೌರ್ಮೆಂಟಿಗೆ ಏನಾದ್ರು ಗೊತ್ತಾದ್ರೆ ಅವರು ಆ ದುಡ್ಡಿಂದ ಏನೇನು ಆಸ್ತಿ ಪಾಸ್ತಿಗಳನ್ನ ಮಾಡಿರ್ತಾರೆ, ಏನೇನು ಡೆವಲಪ್ಮೆಂಟ್ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಸ್ತಿಗಳನ್ನ ಪರ್ಚೇಸ್ ಆಗಿರ್ಬೋದು, ಲ್ಯಾಂಡ್ ಪರ್ಚೇಸ್ ಆಗಿರ್ಬೋದು, ಇದನ್ನೆಲ್ಲ ಏನ್ ಮಾಡಿರ್ತಾರಲ್ಲ ಆ ಎಲ್ಲ ಆಸ್ತಿಗಳನ್ನು ಕೂಡ ಸರ್ಕಾರ ಏನಾಕೈತಿ ಅದನ್ನ ಮುಟ್ಟುಗೋಲು ಹಾಕೋತಿದೆ. ಸೊ ಹಿಂಗಾಗಿ ಎಲ್ಲಾ ಮಿಷನರಿಗಳು ಏನ್ ಮಾಡತ್ತಪ್ಪ ಅಂತಂದ್ರೆ ಈ ಒಂದು ಕಾಯ್ದೆಯಿಂದ ಎಲ್ಲಾರು ಬಹಳ ಹೆದರಾಕತ್ತಾರ. ಆಬ್ವಿಯಸ್ಲಿ ಆಕ್ಚುಲಿ ಇದು ಆಗ್ಲೇಬೇಕಂತೇಳಿ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೆಕ್ಯುಲರ್ ಅಂತ ಹೇಳ್ಕೊಂಡಿರೋ ಭಾರತ ದೇಶದಲ್ಲಿ ಹಿಂದೂ ದೇವಾಲಯಗಳು ಮಾತ್ರ ಎಲ್ಲಾ ಆಡಳಿತ ಕೂಡ ಸರ್ಕಾರದ ಕೈಯಲ್ಲಿ ಇರಬೇಕು, ಇದು ಬಂದಂತ ಎಲ್ಲಾ ದುಡ್ಡು ಕೂಡ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಆದ್ರೆ ಬೇರೆ ಈಗ ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು ಅವ್ರಿಗೆ ಜಮಾ ಆದಂತ ಒಂದು ಧಾರ್ಮಿಕ ದುಡ್ಡು ಏನಾಗತೈತಿ ಅವ್ರು ಪರ್ಸನಲ್ ಆಗಿ ಯೂಸ್ ಮಾಡಕತ್ತಾರೋ ಅಥವಾ ಜನಗಳಿಗಾಗಿ ಯೂಸ್ ಮಾಡತ್ತಾರೋ ಅಥವಾ ತಮ್ಮ ಧರ್ಮದ ಡೆವಲಪ್ಮೆಂಟ್ ಗಾಗಿ ಯೂಸ್ ಮಾಡತ್ತಾರೋ ಒಂದು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಸರ್ಕಾರದ ಹಸ್ತಕ್ಷೇಪ ₹1 ಇಲ್ಲ. ಬಟ್ ಹಿಂದೂಗಳ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇದ್ದೇ ಇರ್ತೈತಿ. ಸೊ ಅದಾದ್ಮೇಲೆ NGO-ಗಳು ಕೂಡ ಅದೇ ರೀತಿ ಆಗ್ತಾ ಇದಾವೆ. ಈಗ ಹೊರಗಡೆಯಿಂದ ದುಡ್ಡು ತಗೊಂಡ್ಬರೋದು, ಇಲ್ಲೇ ಬೇಕಾಬಿಟ್ಟಿ ಖರ್ಚು ಮಾಡೋದು, ಬೇರೆ ಕೃತ್ಯಗಳಿಗೆ ಆ ದುಡ್ಡನ್ನ ಬಳಕೆ ಮಾಡೋದು. ಸೊ ಈ ರೀತಿಯಾದಂತ ಎಲ್ಲಾ ಕೆಲಸಗಳು NGO-ಗಳು ಮಾಡತ್ತಾವ. ಸೊ ಹೀಗಾಗಿ ನಮ್ಮ ಭಾರತ ಸರ್ಕಾರ ಈ ಒಂದು ಕಾನೂನು ತರಕ್ ಹೊರಟಿದೆ. ಬಟ್ ಆಕ್ಚುಲಿ ಇದು ಇನ್ನೂ ಲೋಕಸಭೆಯಲ್ಲಿ ಪಾಸ್ ಆಗ್ಬೇಕು, ಅದಾದ್ಮೇಲೆ ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕು, ಅದಾದ್ಮೇಲೆ ಅಮೆಂಡ್ಮೆಂಟ್ ಆಗುತ್ತೆ. ಬಟ್ ಈ ತರದೊಂದು ಕಾನೂನು ಬರ್ತಾ ಇದೆ ಅಂತ ಅಂದ ತಕ್ಷಣನೇ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಸ್ಪೆಷಲಿ ಅಮೆರಿಕಾದವರು. ಯಾಕಪ್ಪ ಅಂತಂದ್ರೆ ಅವರು ಅಲ್ಲಿಂದ ದುಡ್ಡನ್ನ ಕಳಿಸಿ ಇಲ್ಲಿ
ನಾನಾ ವಿಧವಾದಂಥ ಒಂದು ಅಧ್ವಾನವನ್ನ ಸೃಷ್ಟಿ ಮಾಡ್ಬೇಕಂತೇಳಿ ಇದ್ದಾರ ಅನ್ನಕ್ಕೆ ಆಲ್ರೆಡಿ ಮಾಡಾಕತ್ತಾರ. ಯಾಕಪ್ಪ ಅಂತಂದ್ರೆ ಅಮೆರಿಕದಾಗ ಕುಂತಂತ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಏನೇನು ಅಧ್ವಾನ ಮಾಡಾಕತ್ತಾನ ಅನ್ನೋದು ನಿಮ್ಗೆ ಗೊತ್ತೈತಿ. ಸೊ ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹೊಸ ಯೂಟ್ಯೂಬ್ ಚಾನಲ್ ಐತಿ, ಸಪೋರ್ಟ್ ಮಾಡ್ರಿ. ಸೊ ನನಗೆ ಏನೇನು ನ್ಯೂಸ್ ಬರ್ತಾವಲ್ಲ ಅದನ್ನೆಲ್ಲರೂ ನಿಮ್ಗೆ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.